ಟಾಕ್ಸಿಕ್ ರಿಲೀಸ್ ಡೇಟ್ ಮುಂದಕ್ಕೆ ಹೋಗಿದೆ. ಹೌದು, ಇದಂತೂ ಒಂದು ಶಾಕಿಂಗ್ ಮತ್ತು ತುಂಬಾನೇ ಬೇಜಾರಾಗುವಂತಹ ವಿಷಯ. ಹೌದು, ರಾಕಿಂಗ್ ಸ್ಟಾರ್ ಯಶ್ ಅವರು ಮೇನ್ ಲೀಡಲ್ಲಿ ಕಾಣಿಸಿಕೊಂಡಿರುವಂತಹ ಟಾಕ್ಸಿಕ್ ಚಿತ್ರದ ಈಗ ರಿಲೀಸ್ ಡೇಟ್ ಮಾರ್ಚ್ 19 ಅಲ್ಲ, ಈಗ ಮತ್ತೆ ಮುಂದೂಡಿದೆ. ಹೌದು, ಟಾಕ್ಸಿಕ್ ರಿಲೀಸ್ ಡೇಟ್ ಮುಂದಕ್ಕೆ ಹೋಗಲು ಏನು ಕಾರಣ ಇರಬಹುದು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸ್ವಲ್ಪ ಬೇಸರದ ಸಂಗತಿಯಾದರೂ ಟಾಕ್ಸಿಕ್ ಸಿನಿಮಾದ ಬಿಡುಗಡೆ ದಿನಾಂಕ ಇದು ಅಫಿಷಿಯಲ್ ಆಗಿನೇ ಮುಂದೂಡಲ್ಪಟ್ಟಿದೆ. ಹೌದು, ಸಿನಿಮಾ ತಂಡನೇ ಅಫಿಷಿಯಲ್ ಆಗಿ ಈಗ ಹೊಸ ರಿಲೀಸ್ ಡೇಟ್ ಅನ್ನ ಅನೌನ್ಸ್ ಮಾಡಿದೆ. ಹೌದು, ಈಗ ಟಾಕ್ಸಿಕ್ ಚಿತ್ರದ ರಿಲೀಸ್ ಡೇಟ್ ಮಾರ್ಚ್ 19, 2026 ಅಲ್ಲ, ಇದರ ಬದಲಾಗಿ ಈಗ ಹೊಸ ರಿಲೀಸ್ ಡೇಟ್ ಜೂನ್ 4, 2026 ರಿಲೀಸ್ ಆಗುತ್ತೆ ಅಂತ ಹೊಸ ಡೇಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ ಕೆವಿಎನ್ ಪ್ರೊಡಕ್ಷನ್ ಮತ್ತು ಟಾಕ್ಸಿಕ್ ಮೂವಿ ಟೀಮ್. ನಿಮ್ಮೆಲ್ಲರಲ್ಲಿ ಪ್ರಶ್ನೆ ಮೂಡುತ್ತಿರಬಹುದು, ಟಾಕ್ಸಿಕ್ ಸಿನಿಮಾನ ಬಿಡುಗಡೆ ದಿನಾಂಕವನ್ನ ಮುಂದೂಡಲು ಕಾರಣವೇನು ಎಂದು. ಹೌದು, ಇದಕ್ಕೆ ಒಂದು ಈಗ ಮುಖ್ಯ ಕಾರಣನೇ ಇದೆ ಅಂತಾನೆ ಹೇಳಬಹುದು. ಸದ್ಯ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ನಡೆಯುತ್ತಿರುವ ಯುದ್ಧದ ಪರಿಸ್ಥಿತಿ ಹಾಗೂ ಅನಿಶ್ಚಿತತೆಯಿಂದಾಗಿ ಅಲ್ಲಿನ ಚಿತ್ರಮಂದಿರಗಳ ವ್ಯವಹಾರಕ್ಕೆ ತೊಂದರೆಯಾಗಿದೆ. ಟಾಕ್ಸಿಕ್ ಜಾಗತಿಕ ಮಟ್ಟದಲ್ಲಿ ಬಿಡುಗಡೆಯಾಗುತ್ತಿರುವ ಚಿತ್ರವಾದ್ದರಿಂದ ಗಲ್ಫ್ ರಾಷ್ಟ್ರಗಳು ಚಿತ್ರ ದೊಡ್ಡ ಮಾರುಕಟ್ಟೆಯಾಗಿವೆ. ಸೊ ಈ ಸಂದರ್ಭದಲ್ಲಿ ಅಲ್ಲಿ ರಿಲೀಸ್ ಮಾಡಲು ಆಗುವುದಿಲ್ಲ, ತುಂಬಾನೇ ಕಷ್ಟವಾಗುತ್ತೆ ಹಾಗೂ ಸಿನಿಮಾದ ಕಲೆಕ್ಷನ್ ಮೇಲೆ ಒಂದು ದೊಡ್ಡ ಹೊಡೆತನೇ ಬೀಳುತ್ತೆ ಅಂತ. ಅದಕ್ಕಾಗಿನೇ ಈಗ ಟಾಕ್ಸಿಕ್ ಸಿನಿಮಾದ ರಿಲೀಸ್ ಡೇಟ್ ಅನ್ನ ಅಫಿಷಿಯಲ್ ಆಗಿ ಮುಂದೂಡಲಾಗಿದೆ. ಇನ್ನು ಟಾಕ್ಸಿಕ್ ಚಿತ್ರವನ್ನು ಏಕಕಾಲದಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಚಿತ್ರೀಕರಿಸಲಾಗಿದ್ದು ವಿಶ್ವಾದ್ಯಂತ ಅತಿ ಹೆಚ್ಚು ಜನರನ್ನು ತಲುಪುವ ಉದ್ದೇಶದಿಂದ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಇನ್ನು ಮಾರ್ಚ್ 19 ಬಾಲಿವುಡ್ನ ಸಿನಿಮಾ ಧುರಂಧರ್ 2 ಜೊತೆಗಿನ ಕ್ಲಾಶ್ ಆಗಬೇಕಿತ್ತು. ಹೌದು, ಬಾಲಿವುಡ್ನ ರಣವೀರ್ ಸಿಂಗ್ ನಟನೆಯ ಧುರಂಧರ್ 2 ಕೂಡ ಮಾರ್ಚ್ 19 ಬಿಡುಗಡೆಯಾಗಬೇಕಿತ್ತು. ಈ ದೊಡ್ಡ ಸಿನಿಮಾಗಳ ನಡುವಿನ ಬಾಕ್ಸ್ ಆಫೀಸ್ ಹಣಾಹಣಿ ತಪ್ಪಿಸಲು ಮತ್ತು ಸೋಲೋ ರಿಲೀಸ್ ಪಡೆಯಲು ತಂಡ ಈ ತೀರ್ಮಾನ ಮಾಡಿದೆ ಎಂದು ಹೇಳಲಾಗುತ್ತಿದೆ. ಇನ್ನೇನು ನಾವು ಈಗ ಮಾರ್ಚ್ ತಿಂಗಳಿಗೆ ಕಾಲಿಟ್ಟಿದ್ದೀವಿ. ಇನ್ನೇನು ಕೆಲವೇ ದಿನಗಳಲ್ಲಿ ಟಾಕ್ಸಿಕ್ ರಿಲೀಸ್ ಆಗಬಹುದು ಅಂತ ಯಶ್ ಅಭಿಮಾನಿಗಳು ಮತ್ತು ಇಡೀ ಸಿನಿ ಪ್ರೇಮಿಗಳು ಬರೀ ಇಂಡಿಯಾ ಅಥವಾ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಇಡೀ ವರ್ಲ್ಡ್ ಅಲ್ಲೇ ತುಂಬಾನೇ ಕುತೂಹಲದಿಂದ ಕಾಯುತ್ತಿದ್ದರು. ಆದರೆ ಈಗ ಈ ಸದ್ಯದ ಪರಿಸ್ಥಿತಿ ನೋಡಿದರೆ ಟಾಕ್ಸಿಕ್ ಸಿನಿಮಾನ ಮುಂದೂಡಲಾಗಿದೆ, ಅದೇ ಜೂನ್ 4. ಇನ್ನು ಟಾಕ್ಸಿಕ್ ಚಿತ್ರದ ಬಿಡುಗಡೆ ದಿನಾಂಕ ಬದಲಾದರೂ ಮೊದಲೇ ಘೋಷಿಸಿದಂತೆ ಮಾರ್ಚ್ 8 ಮಹಿಳಾ ದಿನಾಚರಣೆಯಂದು ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ಟ್ರೇಲರ್ ಬಿಡುಗಡೆಯಾಗಲಿದೆ ಎಂದು ಹೇಳಲಾಗುತ್ತಿದೆ. ಈಗಾಗಲೇ ಟಾಕ್ಸಿಕ್ ಚಿತ್ರದ ಮೊದಲ ಸಿಂಗಲ್ ತಬಾಯಿ ಈಗಾಗಲೇ ಬಿಡುಗಡೆಯಾಗಿದ್ದು ಯಶ್ ಅವರ ಹೊಸ ಲುಕ್ ಅಭಿಮಾನಿಗಳಲ್ಲಿ ಭಾರೀ ಕುತೂಹಲ ಮೂಡಿಸಿದೆ. ಟಾಕ್ಸಿಕ್ ಕೇವಲ ಒಂದು ಸಿನಿಮಾ ಅಲ್ಲ, ಇದು ಜಾಗತಿಕ ಪ್ರೇಕ್ಷಕರಿಗಾಗಿ ಮಾಡುತ್ತಿರುವ ಪ್ರಯತ್ನ. ಅನಿವಾರ್ಯ ಕಾರಣಗಳಿಂದ ಜೂನ್ ತಿಂಗಳಿಗೆ ಮುಂದೂಡುತ್ತಿದ್ದೇವೆ ಎಂದು ಚಿತ್ರದ ನಿರ್ಮಾಣ ಸಂಸ್ಥೆಗಳಾದ ಕೆವಿಎನ್ ಪ್ರೊಡಕ್ಷನ್ ಮತ್ತು ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಗಳು ತಿಳಿಸಿವೆ. ಒಟ್ಟಾರೆಯಾಗಿ ಟಾಕ್ಸಿಕ್ ಅನ್ನ ನೋಡಲು ತುಂಬಾನೇ ಕಾಯುತ್ತಿದ್ದ ಎಲ್ಲ ಸಿನಿ ಪ್ರೇಕ್ಷಕರಿಗೂ ಇದು ಒಂದು ದೊಡ್ಡ ಶಾಕಿಂಗ್ ಮತ್ತು ಬೇಸರದ ಸಂಗತಿ. ಹೌದು, ಇನ್ನೇನು ಕೆಲವೇ ದಿನಗಳು ಬಾಕಿ ಇದ್ದವು ಟಾಕ್ಸಿಕ್ ಅನ್ನ ಚಿತ್ರಮಂದಿರದಲ್ಲಿ ವೀಕ್ಷಿಸಿ ರಂಜಿಸಲು. ಸೊ ವೀಕ್ಷಕರೇ, ನಿಮಗೆ ಈಗ ಟಾಕ್ಸಿಕ್ ಮುಂದಕ್ಕೆ ಹೋಗಿರುವುದು ಎಷ್ಟು ಶಾಕಿಂಗ್ ಮತ್ತು ಎಷ್ಟು ನಿಮಗೆ ಬೇಜಾರು ಆಗಿದೆ ಎಂದು ಕಾಮೆಂಟ್ ಮೂಲಕ ಕಾಮೆಂಟ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.